ತೊಗೊಂಬಂದು ಪೌಡ್ರ್ ಮಾಡಿ ಗನ್ ಬಾಂಬ್ಗಳು ತಯಾರು ಮಾಡ್ತಿದ್ರು. ಬಂದ್ರೆ ಹೊಟ್ಟೆ ಟೈಟ್ ಆಗಿಬಿಡುತ್ತೆ, ಲಾಕ್ ಆಗುತ್ತೆ. ಬದುಕಿರೋರ್ನ ಎತ್ತೋದ್ಗಿಂತ ಹೆಣಗಳನ್ನ ಎತ್ಕೊಂಡ್ಬಂದಿರೋದು ಜಾಸ್ತಿ. ಆ ಹೆಣ ಹೆಂಗೆ ಎತ್ಕೊಂಡ್ಬರ್ತಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀನು ಹೇಗೆ ಬಿದ್ರು ಅನ್ನ ಕ್ಯಾಚ್ ಹಿಡಿತೀನಿ, ಎದ್ರಕೋಬಾರ್ದು. ಮಾಡಿ ಮೇಲೆ ಕ್ಯಾಚ್ ಹಿಡಿ. ಅದನ್ನ ಹಿಡಿಬೇಕಾ? ಫಿಕ್ಸ್ ಬಾಡಿ ಬ್ರೋ ಜಂಪ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಅಣ್ಣ ಇವಾಗ ಹೋಗ್ತಾರೆ, ವಾರ್ಮ್ ಅಪ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಬಂದು ಒಂದು 100 ಫೀಟ್ ಬಂಡೆ ಐತೆ, ಹತ್ತಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ತಾರೆ. ಹಾಂ, ಚಂದ್ರವಳ್ಳಿ. ಸೊ ರಾತ್ರಿ ಕೋತಿರಾಜ ಅಣ್ಣ ಅವ್ರ ಮನೆಯಲ್ಲೇ ಸ್ಟೇ ಆಯಿತು, ಊಟ ಸಹ ಆಯಿತು. ಬಟ್ ಇವರು ಇನ್ನೊಂದೊಂದು ಬಂಡೆ ಇದೆ ಅಂತೆ, ಚಂದ್ರವಳ್ಳಿ ಅಂತ ಒಂದು ಜಾಗ, ಅಲ್ಲಿ ಬಂಡೆ ಹತ್ತಕ್ಕೆ ಹೋಗ್ತಾರಂತೆ. ಏನಣ್ಣ ಕಲ್ಲುಗಳು ಹಿಂಗಿದೆ ಇದು? ಇದೆಲ್ಲ ಇಂಗ್ಲೀಷಲ್ಲಿ ಹೇಳಿದ್ರೆ ಇದು ಮಿಕ್ಸಿ ಇದ್ದಂಗೆ, ಅಂದರೆ ಮಸಾಲ ಹರಿಯೋಕ್ಕೆ, ಖಾರ ಹರಿಯೋ ಕಲ್ಲು. ಇದು ಜೋಳ ಹಿಟ್ಟು ರುಬ್ಬಕ್ಕಲ್ಲು. ಸುಮ್ಮನೆ ಹಿಂಗೆ ಕೋಟೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮುಂಚೆ ಇಲ್ಲಿ ಬಂದಿದ್ದೆ, ಇದೇನು ಅಂತ ಹೇಳ್ತೀನಿ ಬನ್ನಿ. ಗಾಣ ತಾನೇ ಇದು? ಗಾಣ ಅಲ್ಲ, ಹಾಂ. ಇದು ಬಂದು ಸೆಂಟರ್ನಾಗ ಒಂದು ಆಣೆ ತಿರುಗಿದ್ರೆ ಸುತ್ತ ಇರೋ 4 ಕಲ್ಲು ತಿರುಗೋದು ಗನ್ ಪೌಡ್ರ್ ಮಾಡ್ತಿದ್ರು. ಹೌದಾ? ಕಲ್ಲು ತೊಗೊಂಬಂದು ಪೌಡ್ರ್ ಮಾಡಿ ಗನ್ ಬಾಂಬ್ಗಳು ತಯಾರು ಮಾಡ್ತಿದ್ರು. ಆನೆ ಎಳಿತಿದ್ರು ಒಳಗೆ. ಸೆಂಟರ್ನಾಗ ಒಂದು ಆಣೆ ತಿರುಗಿದ್ರೆ ಸುತ್ತ ಇರೋ 4 ಕಲ್ಲು ತಿರುಗುತ್ತೆ. ಇಲ್ಲಿರೋ ಕಲ್ಲನ್ನೇ ಹೊಡೆದು ಇಲ್ಲೇ ಕಟ್ಟಿರೋದು. ಇದೆಲ್ಲ ತುಂಬ ಟೆಕ್ನಾಲಜಿ ಎಲ್ಲ ಆಗಲ ಕಾಲದಲ್ಲಿ. ಯಾಕಂದರೆ ಬೀರಂಗಿ ಗುಂಡುಗಳಿಗೆ ತಯಾರು ಮಾಡೋಕ್ಕೆ ಗನ್ ಪೌಡ್ರು ಬೇರೆ ಕಡೆಯಿಂದ ತರಿಸ್ಕೊಂಡು, ತುಂಬ ಬಾಂಬ್ಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಂಡು ರೆಡಿ ಮಾಡ್ತಿದ್ರು. ಅದು ಆಗಬಾರ್ದು ಅಂತೇಳಿ ಇವರೇ ಓನಾಗಿ ರೆಡಿ ಮಾಡಿಕೊಂಡು ಇವ್ರು ಸಪ್ಲೈ ಮಾಡೋದು. ಹೊಡಿಯೋ ಡಿಪ್ಸ್ಗೂ ನಾನು ಹೊಡಿಯೋ ಡಿಪ್ಸ್ಗೂ, ಬಟ್ ನಾನು ಹೊಡಿಯೋ ಡಿಪ್ಸ್ ನಿಮಗೆ ಹೆವಿ ಆಗುತ್ತೆ. ಫಾರ್ಮ್ ತೋರಿಸಿ ಟ್ರೈ ಮಾಡುವ. ನೀವು ಕೈ ಓಪನ್ ಇಟ್ಕೊಳ್ತೀರಿ, ಇದು ಹೆಂಗೆ ಮಾಡ್ತೀವಿ ನಿಮಗೆ ಚೆಸ್ಟಿಗೆ, ಇದು ನಮಗೆ ಕೈ ಪವರ್ಗಷ್ಟೇ. ಎಸ್, ಇದು ವೆರಿ ಬ್ಯೂಟಿಫುಲ್. ಟಚ್ಚಲ್ಲೇ ಇರಬೇಕು. ಎಸ್, ಬೈಸೆಪ್ಸಿಗೆ ಬೀಳ್ತಿದೆ. ಇದಕ್ಕೆ ಕೈಗಷ್ಟೇ, ನಮಗೆ ಇಲ್ಲಿ ಬೀಳ್ತಾ ಇದೆ. ಬರೀ 5ಕ್ಕೆ ಏನು ಫೀಲ್ ಆಗ್ತಿದೆ? ತುಂಬ ಇದೆ. ಇದು ಅಪ್ ಡೌನ್ ಒಳಗಡೆ, ಇದು ಕೋರ್ ಸ್ಟ್ರೆಂತಿಗೆ ಈಗ ಬರೋಂಗಿಲ್ಲ. 6 ಪ್ಯಾಕ್ ಬಂದ್ಬಿಡುತ್ತೆ. 6 ಪ್ಯಾಕ್ ಬಂದರೆ ಹೊಟ್ಟೆ ಟೈಟ್ ಆಗಿಬಿಡುತ್ತೆ, ಲಾಕ್ ಆಗುತ್ತೆ, ಸ್ಟ್ರೆಚ್ ಆಗಲ್ಲ. ಚಪಾತಿ ಥರ ಆಗ್ಬಿಟ್ರಲ್ಲ ಅಣ್ಣ. ವಾ, ಸೊ ಗೈಸ್, ಜೋಗ್ ಫಾಲ್ಸಲ್ಲೆಲ್ಲ ರೆಸ್ಕ್ಯೂ ಆಪ್ರೇಷನ್ ಮಾಡಿದ್ದಾರೆ ಅಣ್ಣ. ಬದುಕಿರೋರ್ನ ಎತ್ತೋದ್ಗಿಂತ ಹೆಣಗಳನ್ನ ಎತ್ಕೊಂಡ್ಬಂದಿರೋದು ಜಾಸ್ತಿ. ಆ ಹೆಣ ಹೆಂಗೆ ಎತ್ಕೊಂಡ್ಬರ್ತಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗ ಮಾಡಬಾರ್ದು, ಆದರೂ ನೀವೇ ಈಗ ನಾನು ಈ ಕೈಯಿರಿದಲ್ಲ, ಇದನ್ನ ಹಿಂದೆ ಇಟ್ಟು ಕಟ್ತೀವಿ. ಹಿಂದೆ ಇಟ್ಟು ಕಟ್ಬಿಟ್ಟು ಕಾಲನ್ನು ಕಟ್ಟಿಬಿಡ್ತೀವಿ. ಕಾಲನ್ನು ಕಟ್ಟಿಬಿಟ್ಟು ಅವಾಗ ಈ ಕೈ ಲೂಸ್ ಇರುತ್ತೆ ನಮಗೆ. ಈ ಕೈ ಲೂಸ್ ಇದ್ದಾಗ ಇಲ್ಲಿ ತೋರಿಸಲ್ಲ, ಇಲ್ಲಿ ತೋರಿಸಿದ್ರೆ ಹೆವಿ ಆಗಿಬಿಡುತ್ತೆ. ಇಲ್ಲಿ ತೋರಿಸ್ತೀವಿ ಒಳಗಡೆ, ಇದ್ರೊಳಗೆ ತೋರಿಸ್ತೀವಿ. ಇದ್ರೊಳಗೆ ಕೈ ಇದ್ರೊಳಗೆ ಹೆಂಗ ತಲೆ ಒಳಕೋಗ್ಬಿಡುತ್ತೆ. ಈ ತಲೆ ಒಳಕೋದಾಗ ಈ ಕಾಲು ಕಟ್ಟಿರ್ತೀವಲ್ಲ, ಇದನ್ನ ನಾವು ಹಿಂಗೆ ಎತ್ತಿದಾಗ ಹೀಗಿರುತ್ತೆ. ಅವಾಗ ಈ ಕೈ ಫ್ರೀ ಇರುತ್ತೆ, ಇದು ಫ್ರೀ ಇರುತ್ತೆ. ಹಿಂಗೆ ಕ್ಲೈಮ್ ಮಾಡಿ. ಸೊ ನೋಡಿದ್ರಲ್ಲ ಡೆಮಾನ್ಸ್ಟ್ರೇಷನು. ನಾನು ಆಲ್ಮೋಸ್ಟ್ ಐ ಥಿಂಕ್ ಇವಾಗ ಸದ್ಯಕ್ಕೆ 70 kgs ಏನೋ ಇದ್ದೀನಿ, ಇಷ್ಟು ಆರಾಮಾಗಿ ಎತ್ತಿದ್ರು. ಸೊ ಇದನ್ನು ಎತ್ತಾದಮೇಲೆ ಗೋಡೆ ಹತ್ಕೊಂಡು, ಈ ಫಾರ್ ಎಕ್ಸಾಂಪಲ್ ಜೋಗ್ ಫಾಲ್ಸಿಂದ ಹತ್ಕೊಂಡು ಬರ್ತೀರಂದರೆ ಅಲ್ಲಿ ಅಷ್ಟು ಪಾಚಿರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಅವ್ರ ವೆಯ್ಟು ಜೊತೆಗೆ ಆ ಹೆಣದ ವೆಯ್ಟು ಎತ್ಕೊಂಡು ಬಂದಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಇಮ್ಯಾಜಿನ್ ಮಾಡಿದ್ದು. ಮಸಲ್ ಜಾಸ್ತಿ ಇದೆ ಅಂದಿದ ತಕ್ಷಣ ಸ್ಟ್ರೆಂತ್ ಇದೆ, ಅಥವಾ ಸ್ಟ್ರೆಂತ್ ಜಾಸ್ತಿ ಇದೆ ಮಸಲ್ ಜಾಸ್ತಿ ಇರಬೇಕು ಅನ್ನೋದು ನೆಸಿಟಿ ಇಲ್ಲ. ಅಣ್ಣನಿಗೆ ಹಿಂಗೆ ಅಂದಿದ್ದಾಗ ಅವ್ರಿಗೆ ಕಾಣಲ್ಲ ಬೈಸೆಪ್ಸ್ ಎಲ್ಲ, ಬಟ್ ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಅವ್ರು ಹೇಳ್ದಂಗೆ ಇದು ಪೀಕ್ ಬಿಲ್ಡ್ ಆಯಿತು ಅಂದರೆ ಇದು ಲಾಕ್ ಆಗಿಬಿಡುತ್ತೆ, ಮುಂದಕ್ಕೆ ಹೋಗಲ್ಲ ಅನ್ನೋ ಥರ. ಬಟ್ ಅವ್ರದ್ದು ಟ್ರೈನಿಂಗ್ ಸ್ಟ್ರಾಟಜೀಸು ಬೇರೆ ಇರುತ್ತೆ.
ಆಗಿನ ಕಾಲದಲ್ಲಿ ಲೈಟಿಂಗು ಸೀರಿಯಲ್ ಸೆಟ್ಟು ಅದೆಲ್ಲ ಇರಲಿಲ್ಲ ನೋಡಿ. ದೀಪದ ಗೂಡುಗಳು ನೋಡಿ, ಅದ್ರ ಒಳಗೆ ದೀಪ ಇಟ್ಟರೆ ಅದು ದೂರದಿಂದ ಕೋಟೆ ನೋಡಿದಾಗ ಅನ್ಸುತ್ತೆ. ಬ್ರದರ್ ತುಂಬ ಜನ ಶೂಸ್ ಎಲ್ಲ ಯಾವ್ದದು? ಇದು ಅಣ್ಣಂದು. ಹೌದಾ, ಎಷ್ಟಿರುತ್ತೆ ಶೂ? ಇದೆಷ್ಟು ನಿಮ್ದೆಷ್ಟು ಇದು? ಇದು 4,000. ಅದೇ ಕೇಳ್ರಿ. ಎಷ್ಟಣ್ಣ ಇದು? 12 ಸಾವಿರ. ಇದೇ ಪೌಡರ್ ಏನಕ್ಕೆ ಜಾಸ್ತಿ ಗ್ರಿಪ್ ಇರುತ್ತಾ? ದೇವರಿಗೆ ಪಿಗ್ಮೆಂಟ್ ಅಂದರೆ ಹಿಡಿಯ ಗ್ರಿಪ್ ಇರಬೇಕು. ಒಂದು ಎಳದಿಯ ಗ್ರಿಪ್ ಇರಬೇಕು, ಇಲ್ಲ ಹಿಡಿಯ ಗ್ರಿಪ್ ಇರಬೇಕು. ಅಷ್ಟು ಸ್ಟ್ರೆಂತ್ ನಮ್ಮ ಕೈಯಲ್ಲಿ ಇರುತ್ತೆ. ಈಗ ನೀವು ಇಲ್ಲ ನಾನು ಸ್ವಲ್ಪ ಡಿಪ್ಸ್ ಎಲ್ಲ ಹೊಡಿತೀನಿ, ಪುಲ್ಅಪ್ಸ್ ಎಲ್ಲ ಹೇಳ್ತೀನಿ. ನೀನು ಹೇಗೆ ಬಿದ್ದರೂ ಅನ್ನ ಕ್ಯಾಚ್ ಹಿಡಿತೀನಿ, ಎದ್ರಕೋಬಾರ್ದು. ಬಟ್ ನಾನು ಹೇಳಿದಂಗೆ ಹಿಡಿಬೇಕು, ನಾನು ಹೇಳಿದಂಗೆ ಮಾಡಬೇಕು. 20-30 ಅಡಿ ಗೋಡೆನ ನೀನು ಹತ್ಬೇಕಂದ್ರೆ ಫಸ್ಟ್ ನಿನಗೆ 5 ಅಡಿ ಒಳಗೆ ಟ್ರೈನಿಂಗ್ ಕೊಡ್ತೀನಿ. 5 ಅಡಿ ಒಳಗಾನೆ 30-40 ಅಡಿ ಹತ್ತ ಪವರ್ನ ಅಲ್ಲಿಯೇ ಕೊಟ್ಟಿರ್ತೀನಿ. ನೀನು 50 ಅಡಿ ಹತ್ತ ಬಂಡೆನ ಒಂದೇ ಮೂವಲ್ಲೇ ಹೇಳ್ಕೊಡ್ತೀನಿ. ಅದಕ್ಕೆ ಇವಾಗ ಇದು ಉಂಗುರ ತೆಗೀದು ಪೌಡ್ರ್ ಹಚ್ಕೊಳ್ಳಿ ಕೈಗೆ. ಅವ್ರು ಧೂಳು ಹಾಕೋಕ್ಕಾಗಲ್ಲ, ಬೇಡ. ಕೈ ಒಂದು ಸ್ವಲ್ಪ ಉಜ್ಜಿಕೊಂಡು ನಿನ್ನ ಕಾಯಿಗೆ ಉಜ್ಜು, ಕ್ಲೀನ್ ಉಜ್ಜು ಕೈಯಾಗೆ ಒಂದು ಸ್ವಲ್ಪ. ಮ್ಯಾಕ್ಸಿಮಮ್ 5 ಟೈಮಲ್ಲಿ ಹಿಡಿಬೇಕು ನೀವು. 5 ಟೈಮಲ್ಲಿ ಹಿಡಿದೆ ಅಂದರೆ ನೀನು ಇಷ್ಟು ದಿನ ಮಾಡಿದ ಕಷ್ಟದಲ್ಲಿ ನಿನ್ನ ಎಂಡೂರೆನ್ಸ್ ಪವರ್ ಸ್ವಲ್ಪ ಇದೆ ಅಂತ ಗೆಸ್ ಮಾಡಿ. ಇಲ್ಲೊಂದು ಕೈ, ಇಲ್ಲೊಂದು ಕೈ ಎದರ್ಕೊಳಕ್ಕೆ ಹೋಗ್ಬಿಟ್ಟು ಬಿಟ್ಟರೆ ನಾನು ಹಿಡಿತೀನಿ. ಅದಕ್ಕೆ ಒಂದು ಕಾಲು ಇಲ್ಲಿ ಬರಬೇಕು, ಒಂದು ಕಾಲು ಇಲ್ಲಿ ಬರಬೇಕು. ಫಸ್ಟ್ ಬಂದು ಇನ್ನೊಂದು ಕಾಲು ಇಟ್ಕೊಂಡು ಒಂದೇ ಸರಿ ಜಂಪ್ ಮಾಡಿ ಮೇಲೆ ಕ್ಯಾಚ್ ಹಿಡಿ. ಅದು ಹಿಡಿಬೇಕಾ? ಹೌದು, ಏನಣ್ಣ ನೀವು? ಹೌದು. ಎಗ್ರಿ ಮೇಲೆ ಹಿಡಿ ನೋಡುವ. ಅದನ್ನೇ ಹೌದು, ಇದ್ದೆ ನಾನು ಇರ್ತೀನಿ. ಬಿಟ್ಟರೆ ಕ್ಯಾಚ್ ಹಿಡಿ. ಏನಣ್ಣ ನೀವು? ಎಸ್ ಎಸ್ ಎಸ್, ಆ ಫೋಕಸ್ ಹಂಗೆ ಬಿಟ್ಬಿಡು ಮೇಲೆ. ಎಸ್, ಕಮಾನ್ ಕಮಾನ್. ಹಂಗೆ 2 ಅಟೆಂಪ್ಟ್ ಆಯ್ತೆ. ಇದು ಎಷ್ಟು ಈಸಿ ಅಂತ ತೋರಿಸ್ತೀನಿ. ನೀನು ಎಗ್ರಿ ಹಿಡಿದ್ರೆ 6 ಫೀಟು, ನೀನು 6 ಫೀಟು 5 ಅಡಿ ನೀನು, ಅದು 6 ಅಡಿ, ಅಲ್ಲಿಗೆ ಸಮಾನ ಆಗುತ್ತೆ. 6 ಅಡಿ 7 ಅಡಿ. ಟೆಕ್ನಿಕಲ್ಲ ಪವರ್ ಫಸ್ಟ್ ಟೆಕ್ನಿಕ್ ತೋರಿಸಿ. ಫಸ್ಟ್ ಟೆಕ್ನಿಕಲ್ಲ, ಟೆಕ್ನಿಕಲ್ ತೋರಿಸಿ. ಇದು ಟೆಕ್ನಿಕ್. ಎಷ್ಟು ಈಸಿ ಅನ್ಸ್ಬಿಡತ್ತೆ ನೀವು ಹತ್ತಿದ್ದಾಗ. ಎಗರದೇನೆ ಹಿಡಿಯೋದು, ಎಗರದನ್ನೇ ಹಿಡಿಯೋದು. ಹೆಂಗಣ ಅದು ಪವರು? ಕಟ್ಕೋಬೇಕಾ, ಇದು ಹಾಕ್ಕೋಬೇಕಾ? ಲಾಕ್ ಮಾಡಿ ನೋಡಿ ಗಾಯ್ಸ್ ಹೆಂಗ್ ಹೋಗ್ತವ್ರೆ. 1 2 3 4 5 ಕಲ್ಲು ಹತ್ಬೋದು. 6ನೇ ಕಲ್ಲು ಮೇಲೆ ಟಫ್ ಆಗುತ್ತೆ. 6ನೇ ಕಲ್ಲು, 5ನೇ ಕಲ್ಲು, 1 2 3 4 5ನೇ ಕಲ್ಲಿಂದ 8ನೇ ಕಲ್ಲಿಗೆ ಎಗರಿ ಹಿಡಿಬೇಕು. ಅದೇ ಟೆಕ್ನಿಕ್. ಫಸ್ಟ್ ಈ ಕಾಲು, ಫಸ್ಟ್ ಈ ಕಾಲು ಮೇಲೆ ಎತ್ತಿರ್ಬಾರ್ದು. ಕಾಲು ಇನ್ನೊಂದು ಕಾಲು ಎತ್ತಿ ಇಲ್ಲಿ ಎತ್ತಿ, ಈ ಕಾಲು ಮೇಲೆ ಇಲ್ಲಿ ಕಡೆ ಇಡು. ಈಗ ಈ ಕೈ ಇಲ್ಲಿ ಈಗ ಕೈ ಬಿಡಬಾರ್ದು. ಈ ಕಾಲು ಎಡಗಾಲು ಎತ್ತಿದ ಮೇಲೆ ಇಲ್ಲಿ ಮೇಲೆ ಮೊಣಕಾಲ ಹತ್ರ ಅಲ್ಲಿ ಮೇಲೆ ಪೌಡರ್ ಮಾರ್ಕ್ ಐತೆ ನೋಡಿ. ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಲೆಫ್ಟ್ ಸೈಡ್. ಅದೇ ಬೇಗ ಅದು ಬಲಗಾಲ ಮೇಲೆ. ಫುಲ್ ಹತ್ತಣ ಮ್ಯಾಕ್. ಎಡಗಾಲ ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಮೇಲೆ ಎದ್ದು ನಿಂತ್ಕೊ. ಕೈ ಎಳೆದು ನಿಂತ್ಕೊ. ಅದು ತುದಿಗ ಅಲ್ಲಿಡ ಅಷ್ಟೇ ಇಡ್ಬೇಕು ಮೇಲೆ. ಈಗ ಮೇಲೆ ಇನ್ನೊಂದು ಗ್ರಿಪ್ ಹಿಡ್ಕೊಂಡು ಹೇಳಿ. ಫುಲ್ ಹತ್ತಣ ಮ್ಯಾಕ್. ಹಾ, ಪೌಡರ್ ಇಲ್ಲ ಐತಲ್ಲ.
ಇಲ್ಲ ಹಾಂ ಇದೆ. ಈ ಕಡೆ ತಿರುಗಿ ಬಲಗಾಲ ಈ ಕಡೆ ಎಡಗ ಹಂಗೆ ತಿರುಗಿಸಿ ಇನ್ನು ಮೇಲೆ ಇನ್ನು ಈ ಕಡೆ ಇನ್ನು ಲೆಫ್ಟಿಗೆ ಇನ್ನು ಚೂರು ಹಿಡಿಯೋಕ್ಕಾಗುತ್ತೆ ಅದನ್ನ ಬೇಕಂತ ಬಂದಿಲ್ಲ ದಾರಿ ನೆಕ್ಸ್ಟ್ ಕೈ ಹಿಡಿಯಕ್ಕೆ ಬರಲ್ಲ. ಹೌದಾ? ಹಿಂಗೆ ಪುಷ್ ಮಾಡಿ ಪುಷ್ ಮಾಡೋಕ್ಕಿದೆ ಸ್ಟ್ರೆಂತ್ ಇಲ್ಲ ಆಗಲ್ಲ. ಹಂಗೆ ಪುಷ್ ಮಾಡಿ ಮತ್ತೆ ನೀನು ನೆಕ್ಸ್ಟ್ ಗ್ರಿಪ್ ಹಿಡಿಯೋಕ್ಕಾಗಲ್ಲ. ಆ ಗ್ರಿಪ್ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅವಾಗ ನೀನು ಕಾಲು ಬರಲ್ಲ. ಫಿಕ್ಸ್ ಬಾಡಿ. ಅಲ್ಲ ಅವನೇನು ಕಾಲೇನು ಬಟ್ ನಾನು ರೀಚ್ ನಿನ್ಗೆ ಬರಲ್ಲ. ಬಟ್ ಆದರೂ ಓಕೆ ಒಂದು ಸ್ವಲ್ಪ ಅಲ್ಲಿವರೆಗೂ ಹೋಗಿದ್ದೆ ನಾನು. ಬಾಡಿ ಸಪೋರ್ಟ್ ಇಲ್ದಂಗೆ ಓಕೆ ಓಕೆ. ಈ ಜಂಪ್ ಬರಬೇಕು ಬ್ರೋ ಜಂಪ್ 3-4 ಸೆಕೆಂಡ್ ಟಾಟಾ. ಹಳೆ ಕಾಲದಲ್ಲಿ ಉಡ ಹಾಕ್ಬಿಟ್ಟು ಹಿಂಗ್ ಹಿಡಿದು ಹತ್ತೋರು ಅಂತ ನಾವು ಕೇಳ್ಪಟ್ಟಿದ್ವಿ. ಹೋದ್ಸಲ ಬಂದಾಗ ಟೂರಿಸ್ಟ್ ಗೈಡ್ ಹೇಳಿದ್ರು. ಅದು ಎಲ್ಲೇ ಸುಮ್ಮನೆ ಹೇಳ್ತಾರೆ ಉಡ ಎಲ್ಲ ಹೆಂಗ್ ಹಿಡಿಯುತ್ತೆ ಅನ್ಕೊಂಡಿದ್ವಿ. ಬರೀ ಕೈಯಲ್ಲೇ ಹಿಡಿತಿದ್ದೀರಾ ಅಂದ್ರೆ